ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಹ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಹಾಗಾದರೆ ಲಕ್ಷ್ಮೀದೇವಿಯ ಸನ್ನಿಧಾನ ಇರಬೇಕಾಗಿದ್ದರೆ ಆಂತರವಾದ ಗುಣಗಳು ಹಾಗೂ ಬಾಹ್ಯವಾದ ಸದಾಚಾರ ಎರಡೂ ಚೆನ್ನಾಗಿ ಇದ್ದರೆ ಲಕ್ಷ್ಮೀದೇವಿ ಪ್ರೀತಿಯಿಂದ ಸಂತೋಷದಿಂದ ಅನುಗ್ರಹ ಬುದ್ಧಿಯಿಂದ ಇರ್ತಾಳೆ. ಹಾಗೆ ಧರ್ಮ ಬಿಟ್ಟವರು, ಅಧರ್ಮವನ್ನು ಮಾಡುವವರು, ಭ್ರಷ್ಟಾಚಾರ ಮಾಡುವವರು, ಲಂಚ ತೆಗೆದುಕೊಳ್ಳುವವರು ಅವರೇ ಬಹಳ ಶ್ರೀಮಂತರಿರ್ತಾರೆ. ಮತ್ತು ಅವರಿಗೆ ಲಕ್ಷ್ಮೀ ಒಲದಾಳೆ ಅಂತ ಅನ್ನಿಸ್ತದೆ. ಅದು ಲಕ್ಷ್ಮೀದೇವಿ ಒಲದದ್ದಲ್ಲ, ಒದ್ದದ್ದು. ಲಕ್ಷ್ಮೀದೇವಿ ಅನುಗ್ರಹಪೂರ್ವಕವಾಗಿ ಇದ್ದು ಆ ಸಂಪತ್ತು ಇವನಿಗೆ ಹಿತ ಆಗಬೇಕು. ಒಲಿಯೋದು ಅಂದ್ರೇನು, ಒದಿಯೋದು ಅಂದ್ರೇನು, ಮಾರಿ ಮೇಲೆ ಎಸೆಯೋದು ಅಂದ್ರೇನು? ಏನು ಮಾಡಿದ್ರೇನ್ರಿ? ಎಲ್ಲ ಒಂದೇ ಅಲ್ಲ. ಗೌರವದಿಂದ ಕರೆದು ಕೈಯಲ್ಲಿ ಕೊಟ್ಟು ನಮಸ್ಕಾರ ಮಾಡಿ ದಕ್ಷಿಣೆ ಕೊಡೋದೊಂದು ಬೇರೆ. ಏನು ಕೇಳ್ತಿ ಮಹಾರಾಯ, ಎಷ್ಟು ಬೆನ್ನು ಹತ್ತಿದಿ ಅಂತ ಮಾರಿ ಮೇಲೆ ಒಗೆದು ಕಳಿಸೋದು ಬೇರೆ. ಇನ್ಯಾರೋ ಒಗೆದ್ರಾದರೆ ಎಷ್ಟರ ಮಟ್ಟಿಗೆ ದುಡ್ಡಂತೂ ಸಿಕ್ಕಿರ್ತದೆ, ತೊಗೊಂಡು ಹೋಗಿಬಿಡ್ತಾರೆ. ಆದರೆ ದೊಡ್ಡವರು ಲಕ್ಷ್ಮೀದೇವಿ ಅಭಿಮಾನಿ ದೇವತೆಯೇ ಹಾಗೆ ಒಗೆದು ಬಿಟ್ಟರೆ ಅದು ಇವನಿಗೆ ದಕ್ಕೋದೇ ಇಲ್ಲ. ಏನೋ ತತ್ಕಾಲದಲ್ಲಿ ಅಧರ್ಮದಿಂದ ಗಳಿಸಿದ, ಭ್ರಷ್ಟಾಚಾರದಿಂದ ಸಂಪಾದನೆ ಮಾಡಿದ ದುಡ್ಡು ಇವನಿಗೆ ಬೇಕಾದಷ್ಟು ಆನಂದ ಕೊಟ್ಟಾಗ ಅನ್ನಿಸ್ತದೆ. ಆದರೆ ಅದು ಮುಂದೆ ಇವನಿಗೂ ದೊಡ್ಡ ಹಾನಿಕರ. ಏನು ಹಾನಿ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ. ಇವನಿಗೂ ಹಾನಿ, ಇವನಿಗೂ ಅಪಕೀರ್ತಿ. ಇವನ ಮಕ್ಕಳು ಮೊಮ್ಮಕ್ಕಳು ಯಾರೆಲ್ಲ ಅದರ ಉಪಭೋಗ ಮಾಡ್ತಾರೆ ಅನ್ಯಾಯದ ಹಣವನ್ನು, ಅವರೆಲ್ಲರೂ ದುಃಖವನ್ನು ಅನುಭವಿಸ್ತಾರೆ. ಅವರೆಲ್ಲರಿಗೂ ನಾನಾ ರೀತಿಯಿಂದ ಅದು ಪೀಡೆ ಕೊಡ್ತದೆ. ನಿನ್ನೇನೇ ಕೇಳಿದ್ದೀರಿ ಈ ಮಾತನ್ನು. ಎಷ್ಟು ಜನರಿಗೆ ದುಃಖ ಪಡಿಸಿ ಅನ್ಯಾಯ ಅಧರ್ಮಗಳಿಂದ ಇವನು ಸಂಪಾದನೆ ಮಾಡಿ ತಂದಿದ್ದಾನೆ, ಅಷ್ಟೆಲ್ಲ ಜನರ ಅಳು, ಅಷ್ಟೆಲ್ಲ ಜನರ ದುಃಖ ಅದು ಇವನಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಇವನ ಮಕ್ಕಳು ಮೊಮ್ಮಕ್ಕಳಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಬುದ್ಧಿಮಾಂದ್ಯ, ಅನಾರೋಗ್ಯ, ಅಂಗವಿಕಲತೆ, ದಾರಿದ್ರ್ಯ, ಮಾನಸಿಕವಾದ ಭಯ, ನಾನಾ ವಿಧವಾದಂತಹ ವಿವಿಧ ರೀತಿಯ ಕೌಟುಂಬಿಕ ಸಮಸ್ಯೆಗಳು, ಯಾವ್ಯಾವುದೋ ರೀತಿಯಲ್ಲಿ ಇವನು ಮಾಡಿದ ಪಾಪ ಇವನನ್ನು ವಿಚಿತ್ರ ರೀತಿಯಲ್ಲಿ ಕಾಡುವುದಕ್ಕೆ ಪ್ರಾರಂಭ ಮಾಡುತ್ತದೆ. ಮಾಡಿದ ಪಾಪದಿಂದ ಗಳಿಸಿದ ಹಣ ಅಥವಾ ಇನ್ಯಾವುದೇ ಪದಾರ್ಥ ಅದು ಇವನಿಗೆ ಸುಖವನ್ನು ಕೊಡುವುದಿಲ್ಲ. ಧರ್ಮದಿಂದ ನ್ಯಾಯದಿಂದ ಗಳಿಸಿದರೆ ಲಕ್ಷ್ಮೀದೇವಿ ಅನುಗ್ರಹ ಮಾಡಿ ಬಂದಂತೆ. ಇಲ್ಲದೇ ಇದ್ದರೆ ಲಕ್ಷ್ಮೀದೇವಿ ಬಂದಿದ್ದಾಳೆ, ಸಂಪತ್ತು ಸಿಕ್ಕಿದೆ, ನಾವೇನು ಅಧರ್ಮ ಮಾಡಿದರೂ ಸಂಪತ್ತು ಗಳಿಸಿದ್ದೇವಲ್ಲ, ಏನು ದೊಡ್ಡದಾಗಿ ಹೇಳ್ತೀರಿ ನೀವು ಉಪನ್ಯಾಸ ಅಂತ ಅನ್ಬೋದು. ಆದರೆ ಅಧರ್ಮದಿಂದ ಗಳಿಸಿದ ಸಂಪತ್ತು ಅದು ಲಕ್ಷ್ಮಿಯ ಅನುಗ್ರಹದಿಂದ ಬಂದದ್ದಲ್ಲ, ಸ್ಥಿರವಾಗಿ ಉಳಿಯೋದಿಲ್ಲ, ಉಳಿದದ್ದು ಹಿತಕರವಾಗುವುದಿಲ್ಲ, ಅದು ಆರೋಗ್ಯಕರ ಅಲ್ಲ, ಅದು ಆಯುಷ್ಯಕರ ಅಲ್ಲ, ಯಾವ ವಿಧವಾದಂತಹ ಸೌಭಾಗ್ಯವನ್ನು ಕೊಡೋದಿಲ್ಲ. ದುಡ್ಡು ಅಂದರೆ ದುಡ್ಡೊಂದೇ ಇರ್ತದೆ, ಅದರಿಂದ ಪ್ರಯೋಜನ ಇಲ್ಲ. ಹೀಗಾಗಿ ಲಕ್ಷ್ಮೀದೇವಿಯ ಅನುಗ್ರಹ ಆಗಬೇಕು, ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸಬೇಕು ಅಂತಾದರೆ ಧರ್ಮವಂತರಾಗಬೇಕು, ನ್ಯಾಯವಂತರಾಗಬೇಕು. ಇದನ್ನು ಮಹಾಭಾರತ ನಮಗೆ ತಿಳಿಸಿಕೊಡುತ್ತದೆ. ವೇದ ಮಂತ್ರದಲ್ಲಿ ಲಕ್ಷ್ಮೀದೇವಿ ಆ ಮಾತನ್ನು ಹೇಳ್ತಾಳೆ, ಅಮಂತವೋ ಮಾಂತ ಉಪಕ್ಷಿಯಂತಿ. ನಾನು ಯಾರ ಹತ್ರ ಇರ್ತೇನೆ ಅಂದರೆ, ಮಂತು ಅಂದರೆ ಅಪರಾಧಗಳನ್ನು ಮಾಡದೆ, ಅನ್ಯಾಯ ಮಾಡದೇ ಇದ್ದವರು ಯಾರೋ ಅಂಥವರ ಹತ್ತಿರ ನಾನು ವಾಸವಾಗಿ ಅನುಗ್ರಹ ಬುದ್ಧಿಯಿಂದ ಇರ್ತೇನೆ ಅಂತ ವೇದದಲ್ಲಿ ಅಂಬೃಣೀ ದೇವಿ ತಾನೇ ಹೇಳಿಕೊಂಡದ್ದುಂಟು. ಹೀಗಾಗಿ ಅಂತಹ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಾಗಬೇಕಾದರೆ ನಾವು ಯಾವ ರೀತಿಯಾಗಿರಬೇಕು ಇದನ್ನು ಅರ್ಥ ಮಾಡಿಕೊಳ್ಳಬೇಕು.